ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ನಾವು ರೇಣುಕಾ ಯಲ್ಲಮ್ಮ ದೇವಿಯ ಕೃಪೆಯನ್ನು ಪಡೆಯಲು ಏನೆಲ್ಲ ಮಾರ್ಗಗಳಿವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ದೇವರನ್ನು ಪೂಜೆ ಮಾಡಬೇಕಾದರೆ ಭಕ್ತಿ, ಶುದ್ಧ ಮನಸ್ಸು ಮತ್ತು ನಿಯಮಿತ ಪೂಜೆ ಎಂಬುದು ಬಹಳ ಮುಖ್ಯ. ಅದರಲ್ಲೂ ದೇವಿಗೆ ಅನುಗ್ರಹ ಪಡೆಯಲು ನಾನಾ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ದೇವಿಗೆ ಕುಂಕುಮ ಅರಿಶಿಣವನ್ನು ಅರ್ಪಿಸಬೇಕು. ಓಂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಬೇಕು. ದೇವಿಯ ಮುಂದೆ ನಿಂಬೆ ಹಣ್ಣಿನಲ್ಲಿ ದೀಪ ಹಚ್ಚಿದರೆ ದೋಷಗಳು ಕಡಿಮೆಯಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ದೇವಿಯ ಮುಂದೆ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸಬೇಕು. ಯಲ್ಲಮ್ಮ ದೇವಿಯ ಭಕ್ತಿಗೀತೆ ಅಥವಾ ಜೋಗುಳವನ್ನು ಹಾಡುವುದು ಶುಭಕರ. ಮಂಗಳವಾರ ಮತ್ತು ಶುಕ್ರವಾರದಂದು ಬಡವರಿಗೆ ಅಥವಾ ದೇವಾಲಯದಲ್ಲಿ ಅನ್ನದಾನ ಮಾಡಿದರೆ ದೇವಿಯ ಕೃಪೆಯು ಬೇಗ ದೊರೆಯುತ್ತದೆ. ಕೆಟ್ಟ ದೃಷ್ಟಿ ಅಥವಾ ಅಡೆತಡೆಗಳಿದ್ದರೆ ದೇವಾಲಯಕ್ಕೆ ಹೋಗಿ ನಿಂಬೆ ಮೆಣಸಿನಕಾಯಿ ಸಮರ್ಪಣೆ ಮಾಡುವುದರಿಂದ ಕಪ್ಪು ದೋಷ ನಿವಾರಣೆಯಾಗುತ್ತದೆ. ಸೌದತ್ತಿ ಯಲ್ಲಮ್ಮ ಅಥವಾ ಸಮೀಪದ ರೇಣುಕಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತೆಂಗಿನಕಾಯಿ, ಸೀರೆ, ಹೂವು ಸಮರ್ಪಿಸುವುದು ತುಂಬ ಒಳ್ಳೆಯದು. ಇಷ್ಟು ರೇಣುಕಾ ಯಲ್ಲಮ್ಮ ದೇವಿಯ ಕೃಪೆ ಪಡೆಯಲು ಇರುವ ಸರಳ ಪರಿಹಾರಗಳು. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಪ್ರತಿಯೊಬ್ಬರು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.